ಫಸ್ಟ್ ಪ್ರಧಾನಮಂತ್ರಿ ಅವರಿಗೆ ರಾಜೀನಾಮೆ ಕೊಡೋಕೆ ಹೇಳ್ರಿ. ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಕೋಲ್ ಮೈನ್ಸ್ ಹಗರಣ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಕೇಳ್ರಿ. ಪ್ರಹ್ಲಾದ್ ಜೋಶಿ ಸಾಹೇಬರು ಕೋಲ್ ಹಗರಣ ಬಗ್ಗೆ ಚರ್ಚೆ ಮಾಡ್ತಾರ ಕೇಳ್ರಿ. ಮೊದಲನೇದು. ಎರಡನೇದು, ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಯಾವುದಕ್ಕೆ? ಎಲೆಕ್ಟ್ರಲ್ ಬಾಂಡ್ಗಳಿಗೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಪ್ರಧಾನಮಂತ್ರಿ ಅದ್ರ ಬಗ್ಗೆ ರಿಸೈನ್ ಮಾಡ್ತಾರಾ? ಮೊನ್ನೆ ತಾನೇ ಟೆರರಿಸ್ಟ್ ಅಟ್ಯಾಕ್ ಆಯಿತು, ಪ್ರಧಾನಮಂತ್ರಿ ರಿಸೈನ್ ಮಾಡ್ತಾರಾ? ಒಂದು ವರ್ಷ ಹಿಂದೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಎಲ್ಲ ಉದ್ಘಾಟನೆಗಳು ಸೋರ್ತಾ ಇದ್ದಾವೆ. ಏರ್ಪೋರ್ಟ್ ಯಾರು ತಲೆ ಮೇಲೆ ಬಿದ್ದು ಸತ್ತೋಗಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಎಲ್ಲ ಹೈವೇಗಳಲ್ಲಿ ಅವರೇ ಸಿಂಗಲ್ ವಾಕ್ ಮಾಡ್ತಾ ಕೈ ತೋರಿಸೋದ್ರು, ಅವೆಲ್ಲ ನೀರು ತುಂಬಿದ್ದಾವೆ. ಅವ್ರು ರಾಜೀನಾಮೆ ಕೊಡ್ತಾರಾ? NEET 25 ಲಕ್ಷ ಮಕ್ಕಳಿಗೆ ಈ ದೇಶದಲ್ಲಿ ಅನಾನುಕೂಲ ಆಗಿದೆ. ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಇದೆ, ಫ್ರಾಡ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಇದೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಮತ್ತೆ ಇದಕ್ಕೆಲ್ಲ ಯಾರು ರಾಜೀನಾಮೆ ಕೊಡಬೇಕು? ನಿಮ್ಮ ಸರ್ಕಾರದಾಗ ನೀವೇ ಸೈಟ್ ಕೊಟ್ಟು ನಮಗೆ ರಾಜೀನಾಮೆ ಮಾಡಂತಿರಲಿ. ಇದು ಯಾವ ಧರ್ಮಸ್ವಾಮಿ ಇದು? ನಿಮ್ಮ ಸರ್ಕಾರ, ನಿಮ್ಮ ಆಡಳಿತ, ದಕ್ಷತೆಗೆ ಇರತಕ್ಕಂಥ ಆಡಳಿತ ನಿಮ್ಮದು, ಬಿಜೆಪಿ ಟೈಟ್ ಆಡಳಿತ. ನಿಮ್ಮ ಆಡಳಿತದ ನಮಗೆ ಸೈಟ್ ಕೊಟ್ಟು ನಮಗೆ ರಾಜೀನಾಮೆ ಮಾಡಂತಿರಲಿ. ಇದು ಯಾವ ಧರ್ಮ? ಅದಕ್ಕೆ ನೀವು ಮೊದಲು ಸ್ಪಷ್ಟೀಕರಣ ಕೊಡ್ರಿ. ನೀವು ಒಪ್ಕೊಳ್ರಿ, ನಮ್ಮ ಆಡಳಿತದಲ್ಲಿ ಮೂಡಾದಲ್ಲಿ ಹಗರಣ ಆಗಿದೆ ಅಂತ ನೀವು ಮೊದಲು ಒಪ್ಕೊಳ್ರಿ. ಫಸ್ಟ್ ಆರ್ ಯು ರೆಡಿ ಟು ಅಗ್ರಿ ಟು ದ್ಯಾಟ್? ದೆನ್ ಲೆಟ್ ಅಸ್ ಡಿಸ್ಕಸ್. ಡೋಂಟ್ ಕಮ್ ಅಂಡ್ ಈಗೇನಂದ್ರೆ ಅಸೆಂಬ್ಲಿ ಬಂತಲ್ಲ, ಏನೋ ಬೇಕಲ್ಲ. ಅಸೆಂಬ್ಲಿ ಬಂದ್ರೆ ಏನು ಮಾಡಬೇಕು? ಅಸೆಂಬ್ಲಿ ಹೆಂಗೆ ಸ್ಟಾಲ್ ಮಾಡಬೇಕು? ಈಗ ಪ್ರೊಸೀಡಿಂಗ್ಸ್ ಹೆಂಗೆ ಸ್ಟಾಲ್ ಮಾಡಬೇಕು? ಇದು ಒಂದು ಹಿಡ್ಕೊಳ್ಳೋದು, ಗಲಾಟೆ ಮಾಡೋದು, ಹೋಗೋದು. ಅದು ಬಿಟ್ಟರೆ ಇನ್ನೇನಿದೆ? ಪಾರ್ಲಿಮೆಂಟ್ನಲ್ಲಿ NEET ಬಗ್ಗೆ ಮಾತನಾಡಿಲ್ಲ ಪ್ರಧಾನಮಂತ್ರಿ ಅವರು. ಯಾಕೆ ಹೋದ್ರು? ರಷ್ಯಾದಲ್ಲಿ ಹೋಗಿ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ಇಂಡಿಯನ್ಸಿಗೆ ಯಾರು ನೀವು ಮಿಲಿಟರಿಗೆ ಯೂಸ್ ಮಾಡ್ತಾ ಇದ್ದೀರಿ, ವಾಪಸ್ ಬಿಡಿ ಅಂತ. ಅಂದರೆ ಇಂಡಿಯನ್ಸು ನಮ್ಮ ಮಿಲಿಟರಿಗಲ್ಲಿ ರಷ್ಯಾಗೆ ಮಿಲಿಟರಿಗೆ ಯೂಸ್ ಆಗಿದೆ ಅಂತ ಅರ್ಥ ಅಲ್ಲ. ಇದು ಯಾರು ರಾಜೀನಾಮೆ ಕೊಡಬೇಕು? ರಫೇಲ್ ಡೀಲ್ ಬಗ್ಗೆ ಯಾರು ರಾಜೀನಾಮೆ ಕೊಡಬೇಕು? ಇದ್ರ ಬಗ್ಗೆ ಏನು ಚರ್ಚೆ ಬೇಡ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇಲ್ಲಿ ಬರೋದು, ಅವ್ರಿಗೇನು ಅನುಕೂಲ ಆಗುತ್ತೆ ಅದು ಹೇಳೋದು, ಹೋಗ್ಬಿಡೋದು. ಇದು ಎಲ್ಲಿವರೆಗೆ ಮಾಡ್ತಾರೆ? 10 ವರ್ಷ ಜನಕ್ಕೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರೆ ಇನ್ನೊಂದು 5 ವರ್ಷ ಆಗೈತೆ. ಇನ್ನು 5 ವರ್ಷ ಏನೈತೆ? ಇದೇ ಮೋದಿ 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 ಅಂತ ಹೇಳ್ಕೊಳ್ಳೋದು ಬಿಟ್ರೆ ಏನಾಗೈತೆ? ಇಡೀ ದೇಶದ ವ್ಯವಸ್ಥೆ ಅವ್ರಿಗೆ ಗುರ್ತೈತೆ. ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನಡೀತಾರೆ, ನಾವು ಮಾಡ್ತೀವಲ್ಲ ಚರ್ಚೆ.